ಟೈಮ್ ಈಗ ಎಷ್ಟಾಗಿದೆ, 7:06 ಆಗಿದೆ. ಅಲ್ಲಿ ಭತ್ತ ತೋರ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಷ್ಟೊಂದು ಬೆಳಗ್ಗೆ ಬಿಸಿಲು ಅಂತ ಏನು ಇವ್ರಲ್ಲಿ ಇಷ್ಟೊಂದು ಆಮೇಲೆ ತೋರಿಸ್ತೀನಿ ಅಂತ. ಈಗ ಬೇಕಾದ್ರೆ ಇಲ್ಲಿ ಏನು 0.1 XL ಕ್ಯಾಮ್ರಾ ಲೈಟ್ ಆನ್ ಮಾಡೋಕ್ಕೆ ಇದ್ರಲ್ಲಿ ಆನ್ ಮಾಡ್ಕೋಬೋದು. ಈಗ ಆನ್ ಮಾಡ್ಕೊಂಡವ್ರು ಕಣ್ಣಿಗೆ ಬೀಳೋದ್ರಿಂದ ಏನೂ ಕಾಣೋದೇ ಇಲ್ಲ ನೋಡಿ. ಈ ಥರ ತೂರಿಕೋರು ಚಪ್ಪೆ ಎಲ್ಲ ಹಾಕಿ ಹೋಗ್ಬಾರ್ದು ಒಳಗಡೆ. ಫ್ಯಾನ್ ಇಟ್ಕೊಂಡವ್ರಲ್ಲ, ಫ್ಯಾನಿಗೆ ತೂರೋದು ಸತಿ ಯಾವ ಥರ ತೂರ್ತಾರೆ ನೋಡೋಣ ಆಮೇಲೆ ಹಿಡಿಯೋಣ. ಬನ್ನಿ ಹೋಗೋಣ, ಆಮೇಲೆ ಬರೋಣ ಅಂತೆ. ನಮಗೆ ನೀವೆಲ್ಲ ಮೆಮೊರೀಸ್ ಗೊತ್ತಿಲ್ಲ ಅಷ್ಟು. ಬಡಿಯೋದು ನೋಡಿದ್ದೀವಿ, ಅದು ಬಿಟ್ಟರೆ ಅಂಥದ್ದು ಹಿಂಗೆ ದನದಲ್ಲಿ ಹಾಕ್ಬಿಟ್ಟು ರೌಂಡ್ಗೆಲ್ಲ ಉರಿಸ್ತಾರಲ್ಲ ಅಷ್ಟೇ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ? ಬಟ್ ಹೆವಿ ಚಳಿಗಾಳಿ ಇಲ್ಲ, ಬೆಳಗ್ಗೆ ಚಳಿ ಆಗುತ್ತೆ ಮೇ ಬಿ. ಈಗ ಹೀಟ್ ಗಾಡಿ ಸ್ವಲ್ಪ ಯಾವುದು ಇವ್ರು ಹೇಳಿರೋ ಪ್ರಕಾರ ಕಾಮನ್ ಅಂದರೆ ಎಲ್ಲ ಕಡೆ ಅಷ್ಟೇ ಬೇಸಿಗೆ ಟೈಮಲ್ಲಿ. ಬಟ್ ಇನ್ನೂ ಚಳಿಗಾಲ ಫುಲ್ಲಾಗಿ ಫಿನಿಶ್ ಆಗಿಲ್ಲ ನೋಡಿ. ಇವರು ರೇವಣ್ಗಾಲು ಮತ್ತು ಕೋಣದಲ್ಲಿ ಸೊ ಆಗಲೇ ಎಷ್ಟು ಗಂಟೆಗೆ 4:15 ಹೊತ್ತಿಗೆ ಕರೆಕ್ಟಾಗಿ ಬಂದೆ. ಅಲ್ಲಿಂದ ಬಂದು ಊಟ ಮಾಡಿ 1X ಹಾಕೊಂಡು ತಿಂತಾರೆ, ಕ್ಲಾರಿಟಿ ಬರಲ್ಲ. ಈಗ ಊಟ ಮಾಡಿ ಈಗ ಮಂಚೂರು ಮಾವಿನಕಾಯಿ ತಿಂದು ತಿರುಗ್ತಾಯಿದ್ವಿ. ಒಟ್ಟು ಈ ಊರು ಬಿಡೋ ಈ ಊರು ಹೋಗೋತ್ತಿಗೆ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಂದು 6-7 ವೀಡಿಯೋನಾದ್ರು ಮಾಡ್ಕೊತೀನಿ. ಕ್ಯಾಶುಯಲ್ ಆಗಿ ಡೈಲಿ ಹೋಗ್ತಾಳೆ ಇವಳು ಮಾಡ್ತಾಳೆ ಅಂತ, ನೋಡೋಣ ಏನೇನು ಮಾಡ್ತಾಳೆ ಅಂತ. ಹುಣ್ಣಿಮೆ ಮುಗ್ದೋಗಿ ತಿಂಗಳು ಬರುತ್ತೆ ನನಗೆ. ಸ್ಟಾರ್ಗಳು ಕಾಣ್ತಾವೆ ನೋಡಿ. ಈಗ ಆಫ್ ಮಾಡ್ತೀನಿ. ಇದು ಸ್ಟಾರ್ಸ್ ಕಾಣ್ತವೆ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಎಷ್ಟು 24 ಅಲ್ಟ್ರಾದಲ್ಲಿ ಮೊದಲನೇ ವ್ಲಾಗು ಇದು. ಇಲ್ಲಿ ಇದು ಬ್ಲಿಂಕ್ ಆಗ್ತೈತೆ. ಅದು ಸೀರಿಯಲ್ ಸೆಟ್ ಯಾವ್ದು ಕ್ಷುದ್ರ ನನ್ನ ಮಾತು ಕೇಳ್ಕೊಳ್ಳಿ. ಇಲ್ಲಿ 6 ಗಂಟೆಗೂ ಅಲ್ಲ 5:15 ಹೇಳ್ರಿ, ಎಲ್ಲ ಸ್ನಾನ ಮಾಡ್ಕೊಳ್ಳಿ. 7 ಗಂಟೆಗೆ 7:15 ಬಸ್ ಸ್ಟ್ಯಾಂಡಲ್ಲಿ ಇರೋಣ, ಎಲ್ಲ ಬಸ್ಸಿಗೆ ಹೋಗಲ್ಲ. ನಿಮ್ಮ ಕಡೆ KSRTC ಬಸ್ ಇರೋ ಫ್ರೀ ಆಗೋದಿತ್ತಾ? ಫ್ರೀ ಅಲ್ವಲ್ಲ ಇಲ್ಲಿ ಏನು ನೋಡಿ. 3 ಸ್ಟಾರ್ ಯಾವ್ದಾರ ಕಾಣ್ತೇವೆ. ನಮ್ಮ ಕಡೆ ಇಷ್ಟೊಂದು ಸ್ಟಾರೇ ಬರೋಲ್ಲ. ನಮ್ಮ ಕಡೆ ಇಷ್ಟೊಂದು ನಕ್ಷತ್ರ ಕಾಣೋಕ್ಕೆ ಇಲ್ಲ. ಎಲ್ಲೋ ಒಂದೊಂದು ಕಾಣ್ತವೆ ಅಷ್ಟೋ ಮಟ್ಟಿಗೆ ಕಾಣೋದು. ಇಲ್ಲ ಎಷ್ಟೊಂದು ಕಾಣ್ತವೆ ನೋಡಿ, ಬಾಯದಲ್ವಾ. ಇಲ್ಲಿ ಯಾವುದೇ ವಾಹನ ಬಗೆ ಇಲ್ಲ, ಏನಿಲ್ಲ. ಮಾಲಿನ್ಯ ಆಗುತ್ತಲ್ಲ, ಫುಲ್ಲಾಗ ಮುಚ್ಕೊಳ್ಳುತ್ತೆ, ಮೋಡ ಇಲ್ಲ. ಅದನ್ನ ಎಕಡೆ ತೆಗೆದಿಟ್ಬಿಟ್ಟು ಭತ್ತ ಇಟ್ಬಿಟ್ಟು ಅದ್ರ ಮೇಲೆ ಅಲ್ವಾ ಮತ್ತೆ ಇನ್ನೆಲ್ಲ ಇಡ್ತೀರಿ. ಅಯ್ಯೋ ಇದು ಬಿರುಬಿರಿಗೆ ಕರೆಂಟ್ ಹೋಗ್ಬಿಡ್ತದೆ ನಮ್ಗೆ. ಎಲ್ಲ ಭತ್ತ ಎಲ್ಲ ಹೋಗಿದೆ ಅಲ್ಲವ. ಲೈಟ್ ಹಾಕಿದಕ್ಕೆ ಎಕಡೆಗೆ ತಿರ್ಕಂದ್ ನೋಡ. ಬಾಹುಬಲಿ ಥರ ಉಂಟ. ಬಟ್ ನಿಂದ್ರಲ್ಲಿ ಹಿಂಗೆ ಮಾಡಿದಾಗ ಮೂಮೆಂಟಮ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನಂದು ಅಷ್ಟು ಮೂಮೆಂಟಮ್ ಅಷ್ಟೊಂದು ಇದಿಲ್ಲ. ಪೂರ್ಣ ಇದು ಈಗ ಇದು ಅವರು ಆ ಕಡೆ ಅವ್ರ ಮನೆ, ಇದು ಇವ್ರ ಮನೆ. ಅವಳ ಸೋಪಿ ಡಿವೈಡ್ ನೋಡಿದಾಗ ಆಯಿತು. ಅವಳು ಹಂಗೆ ಎಲ್ಲ ನೋಡಿದ್ಯಾನ. ಅದು ಬಿಟ್ಟರೆ ಇದು ನಾಳೆ ನೋಡೋಣ. ಆಮೇಲೆ ಯಾವ್ದಾರು ಲೈಕ್ ಕುಕ್ಕಿಂಗ್ ಅಥವಾ ಸಮಥಿಂಗ್ ಯಾವ್ದಾದ್ರು ಹೊಸ ಥರ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇವರು ಇಲ್ಲಿ ಕೆಲಸ ಮಾಡೋರು ಉಳ್ಕೊಂಡಿದ್ದಾರೆ. ನೋಡೋಣ ಅವ್ರಿಗೆ ಏನಾರು ಆದರೆ ನಾಳೆ ನಾವೇ ಕುಕ್ ಮಾಡ್ಕೊಡೋ ಥರ ಏನಾರು ಒಂದು ಈ ಕಡೆಗೆ ಬಾರೆ ಬಿದ್ದಿದೆಯಲ್ಲ ಆಟಾಡಕ್ಕೆ ಹೋಗಿ. ಆಮೇಲೆ ತುಂಬ ಇನ್ನೂ ದೊಡ್ಡದಾಯ್ತು ಕಣ ಇದು. ಬಾಯಿಲಿ ನಾಳೆಗೆ ತೋರಿಸ್ತೀನಿ. ಎಷ್ಟೊಂದು ಸ್ಟಾರ್ಸ್ ಬಂದಿದೆ ಅಂದರೆ ತುಂಬ ಲಿಟ್ರಲಿ
ಎಷ್ಟೋ ದಿವ್ಸಗಳಾಗಿತ್ತು. ಇದ್ರ ಮೇಲೆ ಹಾಸ್ಕ ಮಂಕಂದ ಮೇಲ್ಗಡೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮಲ್ಕೋಬೇಕಾನೆ ಇವತ್ತು ತೊಳಿಬೇಕಾದ್ರೆ ನೀರು ಹಾಕ್ಬಿಟ್ಟು. ಇಲ್ಲ ಚಾಪೆ ತೊಳೆದಿದ್ರೆ ಚಾಪೆ ಮಾತ್ರ ಹಾಕಿಬಿಟ್ಟು ಮಾಡ್ಬೋದು. ಇದೇ ಥರ ಬಿಸಿಗಳಿದ್ರೆ ಬೇಕಾದ್ರೆ ಬೀರ ನಾನು ಬಂದು ಮನೆ ಕಂಡ ಬಿಡ್ತೀನಿ. ಇವಾಗ ಹೆಂಗ್ ಅನ್ಸುತ್ತೆ ಮಾರ್ನಿಂಗ್ ಫುಲ್ ಸ್ನೋ ತರ. ಇಬ್ನಿ ಅದು ತಪ್ಪು. ಆ ಥರ ಬಿದ್ದರೆ ಚೆನ್ನಾಗಿ ಕಾಣಲ್ಲ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಸ್ಟಾರ್ಸ್. ಸಿ ಮೇಕಿಂಗ್ ವಾಟ್ ಇಸ್ ಇಟ್? ಹಾಂ ಏನೇ ಮಲೆನಾಡು ಏನು ಅಡುಗೆ ಅದು? ಬೆಂಗಳೂರಲ್ಲಿ ಇದ್ರೆ ಕುತ್ಕೊಂಡು ಏನಾರು ಅಂಗಡಿ ಮೇಲ್ಗಡೆ ನಿಂತ್ಕೊಂಡು ಹಿಂಗೆ ಇದು ಮಾಡೋದು. ಇಲ್ಲಿ ಟಿಪಿಕಲ್ ಸಿಟಿ. ಎಂತ ಇದು? ಎಡಿಗುಜ್ಜು. ಎಡಿಗುಜ್ಜು ಎಲ್ಲೋದಪ್ಪ? ಸರಿಯೇ ಕೊತ್ಲೆ. ಇವ್ರಿಗೆ ಮಾತ್ರ ನೀರಾಕಕ್ಕೆ ಅಂತಾನೆ ಬಂದ್ವಿ. ಪರವಾಗಿಲ್ಲ. ಲೈಟಿಂಗ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಇದರಲ್ಲಿ. ಕೊಟ್ಟಿಗೆ ಅದರೊಳಗೆ ಏನಿಲ್ಲ. ಇದು ಮನೆ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ತುಂಬ ವ್ಲಾಗ್ಸ್ ಮಾಡಿದ್ದೀನಿ ಊರಲ್ಲಿ. ಒಂದು 6-7 ಇರ್ಬೋದು ನೋಡಿ. ಮತ್ತೆ ಹೋಗೋತ್ತಿಗೆ ಒಂದು ಸ್ವಲ್ಪ ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಹಂಗೆ ಡೈಲಿ ವ್ಲಾಗ್ಸ್ ಟೈಪು. ನೀರು ಹಾಕ್ತಾವನೆ. ಮಧ್ಯಾಹ್ನ ಹಾಕಿರಲಿಲ್ಲ ಅಂತೆ. ಕ್ಯೂರಿಂಗ್ ಮಾಡ್ತಾಯಿದ್ದಾನೆ. ಆಗಲೇ ಬರ್ತಾ ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಸುಮ್ಮನೆ ಇರ್ಕೊಂಬಂದಿದ್ದೀನಿ. ಉಲ್ಟು ನಿಂದವ್ರು ಆತ. ದೂರದಲ್ಲಿ ನಿಂತ ಕಾರ್ಸ್ಲಾ. ಟೈಮ್ 6:30. ವಾಯ್ಸ್ ಕಂಪ್ಲೀಟ್ಲಿ ಸ್ವಲ್ಪ ಐತೆ. ಇನ್ನು ಉಣ್ಮೆ ಆದರೆ ಚಂದ್ರ ಫುಲ್ಲಿಂದ ಸಣ್ಣಗೆ ಬಂದಿದೆ. ತೋರಿಸ್ತೀನಿ ಈಗ ಝೂಮ್ ಹಾಕಿ. ವಾಯ್ಸೆಲ್ಲ ಹೋಗ್ಬಿಟ್ಟೈತೆ. ಬೆಳೆ 6 ಗಂಟೆಗೆ ಚಂದ್ರ ಅಂತಾರಲ್ಲ.